10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳೇ. ಕಳೆದ ಒಂದು ತರಗತಿಯಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಒಂದು ಸಾಂಕ್ರಾಮಿಕ ರೋಗ ಅಂತಕ್ಕಂಥದ್ದು ಮನುಷ್ಯರಿಂದ ಮನುಷ್ಯನಿಗೆ, ಮಾನವನಿಂದ ಮಾನವನಿಗೆ, ಪ್ರಾಣಿಗಳಿಂದ ಮಾನವನಿಗೆ ಆಗ್ತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಯ ಕಾಯಿಲೆ. ಹಾಗೆ ಈಗ ಸಾಂಕ್ರಾಮಿಕ ರೋಗ ಬಂದಿರತಕ್ಕಂಥದ್ದು ಕರೋನಾ ಅಂತಕ್ಕಂಥದ್ದು ಸಾಂಕ್ರಾಮಿಕ ಕಾಯಿಲೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಅಂತಹ ಸಾಂಕ್ರಾಮಿಕ ರೋಗ ಅಂತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ಕಾಯಿಲೆ. ಆದಷ್ಟು ನಾವು ಏನಪ್ಪಾ ಅಂತಂದ್ರೆ ಕೈಗಳನ್ನ ಶುಭ್ರವಾಗಿ ವಾಶ್ ಮಾಡ್ತಕ್ಕಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಮತ್ತೆ ಎಲ್ಲದರಲ್ಲಿ ಉಗುಳಬಾರದು ಅಂತಕ್ಕಂಥದ್ದನ್ನ, ಮತ್ತೆ ನಾವು ಸೀನುವಾಗ ಕೆಮ್ಮುವಾಗ ಕರವಸ್ತ್ರ ಅಥವಾ ಮಕ್ಕಳಿಗೆ ನಮ್ಮ ಮೊಣಕೈಯ ಕೈಗಳನ್ನ ಹಿಡ್ಕೊಳ್ತಕ್ಕಂಥದ್ದು, ಇವೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳು. ಅದರಲ್ಲಿ ನೀವು ಸಾಂಕ್ರಾಮಿಕ ರೋಗ ಕಳೆದ ಒಂದು ತರಗತಿಯಲ್ಲಿ ನಾವು ಮಲೇರಿಯಾವನ್ನ ಅಧ್ಯಯನ ಮಾಡಿದ್ವಿ, ಹೌದಲ್ಲ ಮಕ್ಕಳು? ಮಲೇರಿಯಾ ಅಂತಕ್ಕಂಥದ್ದು ಈ ಮಲೇರಿಯಾ ಅಂತಕ್ಕಂಥದ್ದು ಹೆಣ್ಣು ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಅದು ಸೆಪ್ಟೆಂಬರ್ ಮತ್ತು ಯಥೇಚ್ಛವಾಗಿ ಕಾಣ್ತಕ್ಕಂಥದ್ದು ಮೇ ಇಂದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬಹಳ ತೀಕ್ಷ್ಣವಾಗಿ ಆಡ್ತಕ್ಕಂಥ ಕಾಯಿಲೆ ಇದು ಮಲೇರಿಯಾ ಅಂತಕ್ಕಂಥದ್ದು. ನಿಂತ ನೀರು, ಕೊಚ್ಚೆಗುಂಡಿ ನೀರು ಮತ್ತು ಚರಂಡಿ ಗದ್ದೆಗಳಲ್ಲಿ ಇದು ಸೊಳ್ಳೆ ಅಂತಕ್ಕಂಥದ್ದು ಮರಿ ಮಾಡುತ್ತೆ. ಅಂದ್ರೆ ಮೊಟ್ಟೆಯಿಂದ ಹೊಡೆದ್ಬಿಟ್ಟು ದ್ವಿಗುಣ ಆಗಿ ಅಲ್ಲಿ ಹರಡ್ತಾರೆ. ಅಲ್ಲಿ ಮಲೇರಿಯಾ ಬಂದಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಲಕ್ಷಣ ಏನಪ್ಪಾ ಅಂತಂದ್ರೆ ಅವನು ಪ್ರತಿದಿನ ಬೆಳಿಗ್ಗೆ ಅಥವಾ ಸಾಯಂಕಾಲ ಅಥವಾ ಬೆಳಿಗ್ಗೆ, ದಿನ ಬಿಟ್ಟು ದಿನ ಎವ್ರಿ ವಾರ 15 ದಿನಗಟ್ಟಲೆ ಜ್ವರ ಅಂತಕ್ಕಂಥದ್ದು ಬರ್ತಲೇ ಇರ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಜ್ವರ, ನಡುಕ ಅಂತಕ್ಕಂಥದ್ದು ಅವನಿಗೆ ಬರ್ತದೆ ಮಕ್ಕಳು. ಸೊ ಜ್ವರ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನಾಫಿಲಿಸ್ ಇರ್ತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ರೋಗ ಅಂತಕ್ಕಂಥದ್ದು ಹರಡುತ್ತದೆ ಅಂತ ಅಂದ್ಬಿಟ್ಟು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮತ್ತೆ ಈ ಜ್ವರ ಬಂದಿರ್ತಕ್ಕಂಥ ಅಥವಾ ಮಲೇರಿಯಾ ಬಂದಿರ್ತಕ್ಕಂಥ ರೋಗಿಯ ಮುಂಜಾಗ್ರತಾ ಕ್ರಮಗಳೇನು, ಲಕ್ಷಣಗಳೇನು ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದ್ವಿ, ಹೌದಲ್ಲ? ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊಳ್ಳೆಗಳು ನಿಂತ ನೀರನ್ನ ನಾವು ನಿಲ್ದ ಹಾಗೆ ನೋಡ್ಬೇಕು. ಅಂದ್ರೆ ನೀರು ಹರಿತಾ ಇರಬೇಕು. ಮತ್ತೆ ಸೊಳ್ಳೆಗಳು ಬೆಳೆದಂತೆ ನಾವು ನೋಡ್ಕೋಬೇಕು ಆ ಪ್ರದೇಶದಲ್ಲಿ. ಅಂದ್ರೆ ಚಿಪ್ಪಿನ ಮಟ್ಟೆ ಆಗಿರ್ಲಿ ಅಥವಾ ಟೈರ್ ಆಗಿರ್ಲಿ, ಅಲ್ಲಿ ನೀರು ನಿಂತ್ಕೊಂತಂದ್ರೆ ಅಲ್ಲಿ ಸೊಳ್ಳೆ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ. ಅದನ್ನ ಮಾಡಬಾರ್ದು. ಮತ್ತೆ ಕ್ರಿಮಿನಾಶಕ DDT ಪೌಡರ್ನ, BHC ಅಂತಕ್ಕಂಥ ಮ್ಯಾಲೋಥಿನ್ ಪೌಡರ್ಗಳನ್ನು ನಾವು ಸಿಂಪಡಿಸಬೇಕಾಗುತ್ತೆ. ರಾತ್ರಿ ಆದಷ್ಟು ಮಲಗುವಾಗ ನಾವು ಸೊಳ್ಳೆ ಪರ್ದೆಗಳನ್ನ ಕಟ್ಕೊಂಡು ಮಲಗಬೇಕು. ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ತೂರದ ಹಾಗೆ ಜಾಲರವನ್ನ ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಹೀಗೆ ಮಲೇರಿಯಾ ರೋಗವನ್ನು ನಾವು ತಡೆಗಟ್ಟಬೇಕು. ಅಂಥದ್ದೇನೆ ಕಂಡು ಬಂತಂತಂದ್ರೆ ವೈದ್ಯರ ಹತ್ರ ನಾವು ನೇರವಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬಿಟ್ಟು ಬೇಗನ ವೈದ್ಯರನ್ನ ಕಂಡುಬಿಟ್ಟು ಸಂಪರ್ಕವನ್ನು ಉನ್ನತ ಒಂದು ತಾಲೂಕು ಅಥವಾ ಜಿಲ್ಲಾ ಘಟಕದಲ್ಲಿ ನಾವು ಚಿಕಿತ್ಸೆಯನ್ನು ಪಡೆದು ಬೇಗ ಗುಣಮುಖ ಆಗಲಿಕ್ಕೆ ಉತ್ತಮವಾದ ಇವತ್ತಿನ ಆಧುನಿಕ ಕೌಶಲ್ಯಗಳನ್ನು ಇದಾವೆ. ಅಂದ್ರೆ ಆಯುರ್ವೇದಿಕದಲ್ಲಿ ಆಗಲಿ ಮತ್ತೆ ಆಸ್ಪತ್ರೆಯ ಒಂದು ಮೆಡಿಸಿನ್ ಸಮೇತ ನಾವು ಪಡೆಯಬಹುದು. ನಂತರ ಕಾಲರಾ ಬಗ್ಗೆ ನಾವು ತಿಳ್ಕೊಂಡಿದ್ದು. ಕಾಲರಾ ಇದು ಒಂದು ಸಾಂಕ್ರಾಮಿಕ ರೋಗ. ಕಾಲರಾ ಅಂತಕ್ಕಂಥದ್ದು ಇದು ಮೇ ತಿಂಗಳಲ್ಲಿ ಮತ್ತು ಅಕ್ಟೋಬರ್ ತಿಂಗಳ ನಡುವೆ ಬರ್ತಕ್ಕಂಥದ್ದು. ಇದು ಒಂದು ಸಾಂಕ್ರಾಮಿಕ ರೋಗ. ವಿಬ್ರಿಯೋ ಕಾಲರೆ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಇದು ಉಂಟಾಗುತ್ತದೆ. ಈ ಕಾಯಿಲೆ ಬಂದಿರತಕ್ಕಂಥ ವ್ಯಕ್ತಿ ಪದೇ ಪದೇ ವಾಂತಿ ಬೇದಿ ಮಾಡ್ತಾನೆ. ಅದು ಹೆಂಗೆ ಅಕ್ಕಿ ತೊಳೆದ ನೀರಿನಂತೆ ಬೇದಿ ಆಗ್ತಾ ಇರ್ತದೆ. ರಕ್ತದಲ್ಲಿ ಕಡಿಮೆ ಒತ್ತಡ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ರಕ್ತದಲ್ಲಿ ವಿಪರೀತ ಹೊಟ್ಟೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ಜೊತೆಗೆ ಇದು ಹೆಂಗ್ ಹರಡುತ್ತೆ? ನೊಣಗಳು, ಸೊಳ್ಳೆಗಳು, ತಿಗಣೆ ಮತ್ತೆ ನುಸಿ ಇವೆಂಗ್ ಹರಡ್ತವೆ?
ನೀವು ರೋಡಲ್ಲಿ ಇರ್ತಕ್ಕಂಥ ಕರಿದ ಪದಾರ್ಥಗಳನ್ನ ನೀವು ಓಪನ್ ಇಟ್ಟಿರ್ತಕ್ಕಂಥ ಆ ಪದಾರ್ಥಗಳನ್ನ ಫುಡ್ ಅನ್ನ ನೀವು ತಿಂದಿದ್ರೆ ಆದ್ರೆ ಪಾನಿಪುರಿ, ಗೋಬಿ ಮಂಚೂರಿ ಮತ್ತು ಯಾವ್ಯಾವ ಈ ಕರಿದ ಪದಾರ್ಥ ಮೆಣಸಿನಕಾಯಿ, ಮಂಡಕ್ಕಿ ಈ ತರ ಇನ್ನೇನ ತಿಂಡಿ ಪದಾರ್ಥಗಳನ್ನು ತಿಂದಿದೆ ಆದ್ರೆ ಆ ನೊಣ ಎಲ್ಲಿಂದ ಕೂತಿರ್ತದೋ ಅದು ಆ ಸ್ಥಳದಲ್ಲಿ ಬಂದು ಅದು ರೋಗ ಅನ್ನು ಬಿಟ್ಟು ಅದನ್ನ ನೀವು ವಸ್ತುನ ನೀವು ಹೊಟ್ಟೆಯಲ್ಲಿ ಸೇವಿಸಿದಾಗ ಈ ಕಾಯಿಲೆ ಅಂತಕ್ಕಂಥದ್ದು ಬರ್ತದೆ. ಮತ್ತೇನ್ ಮಾಡ್ಬೇಕು, ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಬಹಳ ಪಾದರಕ್ಷೆಗಳನ್ನು ಹಾಕೊಂಡು ಶುಭ್ರವಾದ ಒಂದು ಚಪ್ಪಲಿ ಅಥವಾ ನೀರನ್ನ ವಾಶ್ ಮಾಡ್ಕೊಂಡು ನೀಟಾಗಿ ನಾವು ಮುಗಿಸ್ಕೊಂಡು ಬರಬೇಕು ಆ ಕಾರ್ಯವನ್ನು. ಆಗಾಗ ಮಾತ್ರ ಒಂದು ಕನಿಷ್ಠ 30 ರಿಂದ 40 ಸೆಕೆಂಡ್ ಸೋಪಿನಲ್ಲಿ ಕೈಗಳನ್ನ ಕಾಲುಗಳನ್ನ ತೊಳ್ಕೊಂಡಿರ್ಬೇಕು. ಮತ್ತೆ ಈ ಕಾಲರ ಬಂದಿರತಕ್ಕಂತ ವ್ಯಕ್ತಿಯ ಬಟ್ಟೆಗಳನ್ನ ಕ್ರೆಜಾಲ್ ದ್ರಾವಣದಲ್ಲಿ ಹರಿದ್ಬಿಟ್ಟು ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಉಪಯೋಗಿಸಬೇಕು. ಅಥವಾ ಬಿಸಿನೀರಲ್ಲಿ ಕುದಿಸಿ ಆರಿಸಿದಂತ ನೀರಲ್ಲಿ ಸೋಪಿನಿಂದ ಒಗೆದು ಒಣಗಿಸಿ ಉಪಯೋಗಿಸಬೇಕು. ಅಥವಾ ಅದನ್ನ ಸುಟ್ಬಿಡಬೇಕು ಬರದೇ ಇಲ್ಲ ಅಂತ ಸಂದರ್ಭದಲ್ಲಿ. ಎಲೆಕ್ಟ್ರಾಲ್ ನಿಂಬೆರಸ ನೀರನ್ನು ನೀರು ಮಜ್ಜಿಗೆ ಎಳ್ನೀರನ್ನು ಹೆಚ್ಚಾಗಿ ಆ ಕಾಲರ ವ್ಯಕ್ತಿಗೆ ಕುಡಿಯೋಕೆ ಸೇವನೆ ಕೊಟ್ಟಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಸ್ವಲ್ಪ ಗುಣಮುಖನಾಗ್ತಾರೆ. ಇದಲ್ಲದೇ ಅತ್ಯಂತ ವ್ಯಕ್ತಿ ಬೇಗವಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವೈದ್ಯರ ಹತ್ರ ಹೋಗ್ಬೇಕು, ಟ್ರೀಟ್ಮೆಂಟ್ ಹತ್ರ ಹೋಗ್ಬೇಕು. ಅವ್ರು ಯಾವ ರೀತಿ ಹೇಳ್ತಾರೋ ಹಂಗೆ ಬೆಳಿಗ್ಗೆ ಸಾಯಂಕಾಲ ಮಾತ್ರೆ, ಮೆಡಿಸಿನ್ ಜೊತೆ ಇಂಜೆಕ್ಷನ್ಗಳನ್ನ, ಎಳ್ಳೀರು, ನೀರು ಮಜ್ಜಿಗೆ ಏನು ಹೇಳ್ತಾರೋ ಅದನ್ನ ತಗೊಂಡು ಗುಣಮುಖರಾಗಿ ಆಸ್ಪತ್ರೆಯಿಂದ ನಾವು ಹೊರಗೆ ಬರಬೇಕು. ಮನೇಲಿ ಯಾವುದೇ ಕಾರಣಕ್ಕೆ ಇರಬಹುದು, ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗ ಇದೆ ಕಾಲರ ಅಂತಕ್ಕಂಥ. ಸೊ ನೆಕ್ಸ್ಟ್ ಕ್ಷಯ, 3ನೇ ಕಾರಣ ಹೇಳ್ತಾ ಇದ್ವಲ್ಲ ಕ್ಷಯ. ಕ್ಷಯ ಇದು ಟಿಬಿ ಕಾಯಿಲೆ ಅಂತ ಹೇಳ್ತೀವಿ. ಕ್ಷಯ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಒಂದು ರೋಗ ಆಗಿದೆ. ಈ ಕರೋನಾ ಅಂತಕ್ಕಂಥದ್ದು ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದೆ. ಈ ಕ್ಷಯನೂ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಎರಡಕ್ಕೂ ಬಹಳ ಒಂದೇ ಅಂಗಕ್ಕೆ ಸಂಬಂಧಪಟ್ಟವು. ಕ್ಷಯ ಎಲ್ಲಾ ಅಂಗಾಂಗಗಳಲ್ಲೂ ಕಾಣಿಸಿಕೊಂಡು ಬೆಳೀತದೆ. ಈ ಕರೋನಾ ಸಿಂಪ್ಟಮ್ಸ್ ಮೇನ್ ನಮ್ಮ ಮೂಗಿನ ಒಂದು ಏನು ಉಚ್ಛ್ವಾಸ ನಿಶ್ವಾಸ ಮಾಡ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ಈ ಕರೋನಾ ಅಂತಕ್ಕಂಥದ್ದು ಅಟ್ಯಾಕ್ ಆಗಿ ಶ್ವಾಸಕೋಶ ಬ್ಲಾಕ್ ಆಗಿ ಉಸಿರಾಟ ತೊಂದರೆ ಆಗಿಬಿಟ್ಟು ನಾವು ಅಸುನೀಗ್ತೀವಿ, ಅಂದ್ರೆ ಮರಣವನ್ನ ಹೊಂದ್ತೀವಿ. ಆ ಒಂದು ದೃಷ್ಟಿಯಿಂದ ನಾವು ಕರೋನಾ ಮತ್ತು ಕ್ಷಯವನ್ನು ಹೋಗಲಿಸಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೆಂಗ್ ಬರ್ತದೆ? ಕಲುಷಿತವಾದಂತ ವಾತಾವರಣದಿಂದ ಬರುತ್ತೆ. ಕಲುಷಿತವಾದಂತ ವಾತಾವರಣ ಕ್ಷಯ ರೋಗ ಅನ್ನೋದು. ಎಲ್ಲಂದ್ರಲ್ಲೇ ಸ್ನಾನ ಮಾಡೋದು, ಎಲ್ಲಂದ್ರಲ್ಲೇ ಬಟ್ಟೆ ಹೋಗೋದು. ಯಾವುದೋ ಒಂದು ಕೆರೆ ನೀರಿದೆಯಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ಸ್ನಾನ ಮಾಡೋದಲ್ಲ. ಯಾವುದೋ ಒಂದು ಒಳ್ಳೆ ಸುಮ್ಮನೆ ಮೋರು ಇರ್ತೈತಪ್ಪ ಅಂತಂದ್ರೆ ಅಲ್ಲಿ ಪಾತ್ರೆ ಪಾತ್ರೆಗಳನ್ನು ತೊಳೆಯೋದಲ್ಲ. ಸೊ ಅಲ್ಲಿ ವಾತಾವರಣ ಶುದ್ಧವಾಗಿರ್ಬೇಕು. ಮಾನವರು ಮತ್ತು ಪ್ರಾಣಿಗಳಿಂದ ಹರಡ್ತಕ್ಕಂಥ ಕಾಯಿಲೆ ಇದು ಯಾವುದು? ಕ್ಷಯ ಅಂತಕ್ಕಂಥದ್ದು. ಇದು ಮೂಲ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬೋಕೋಲಿಸ್ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಹುಟ್ಟುಕೊಳ್ಳುತ್ತೆ. ಈ ಕಾಲರ ಅಂತಕ್ಕಂಥದ್ದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಹುಟ್ಟುಕೊಳ್ಳುತ್ತೆ. ಈ ರೋಗಾಣು ಕೆಮ್ಮಿನಿಂದ, ಯಾರು ರೋಗಿಯ ಕೆಮ್ಮಿನಿಂದ ಮತ್ತು ಸೀನುವ ಮೂಲಕ ತೀವ್ರವಾಗಿ ಹರಡುತ್ತದೆ. ಇದು ಅಷ್ಟೇ ಕರೋನಾ. ಅದಕ್ಕೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ನಾವು ಹಾಕಬೇಕು. ಸೀನುವಾಗ ಕರವಸ್ತ್ರ ಅಥವಾ ಕರ್ಚಿಪು, ಟವಲ್ಲು, ಬಟ್ಟೆಗಳನ್ನ ಅಥವಾ ಕೈಗಳನ್ನ ಈ ರೀತಿನೇ ನಾವು ಬಳಸಬೇಕಾಗುತ್ತೆ. ನೋಡಿ, ಆ ಒಂದು ದೃಷ್ಟಿಯಿಂದ ಸೀನುವಾಗ ಕೆಮ್ಮುವಾಗ ನಾವು ಬಟ್ಟೆವನ್ನ
ಬಳಸಬೇಕು. ಈ ಕ್ಷಯ ರೋಗಿ ಏನಾದ್ರೂ ಅವನು ಕೆಮ್ಮಿದ್ರೆ, ಸೀನಿದ್ರೆ, ಉಗುಳಿದ್ರೆ ಇದು ಸಮೇತ ಹರಡ್ತತೆ. ಏನ್ ಲಕ್ಷಣಪ್ಪ? ಕ್ಷಯ ರೋಗ ಬಂದಿರತಕ್ಕಂಥ ವ್ಯಕ್ತಿ ಏನ್ ಲಕ್ಷಣ? ಕಫ ಕುಡಿದಂತ ಕೆಮ್ಮು 15 ದಿನಗಳಾದರೂ ವಾಸಿಯಾಗುವುದೇ ಇಲ್ಲ. ನೋಡಿ, ಕಫ ಕೂಡಿದಂತಹ ಕೆಮ್ಮು ವಾರ ಅಲ್ಲ, 10 ದಿನ ಅಲ್ಲ, 15 ದಿನ ಆದರೂ ಸಮೇತ ಕಫ ಅಂತಕ್ಕಂಥದ್ದು ಕೆಮ್ಮು 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 ನಮ್ಮ ಎದೆಯ ಗೂಡು ಅಂತಕ್ಕಂಥದ್ದು ಒಣಗೋಗುತ್ತೆ. ಜೊತೆಗೆ ರಕ್ತ ಬರ್ತತೆ. ಯಾವುದ್ರಲ್ಲಿ? ಕಫದಲ್ಲಿ. ಬಾಯಿಂದ ರಕ್ತ ಅಂತಕ್ಕಂಥದ್ದು ಹೊರ ಬೀಳ್ತತೆ. ಅದಲ್ಲದೆ ಜ್ವರ ಅಂತಕ್ಕಂಥದ್ದು ಪದೇ ಪದೇ ಬೆಳಿಗ್ಗೆ ಬಿಟ್ರೆ ಮಧ್ಯಾಹ್ನ ಬಿಟ್ರೆ ಸಾಯಂಕಾಲ, ಸಂಜೆ ಅಥವಾ ರಾತ್ರಿ ಪದೇ ಪದೇ ಬರ್ತಾ ಇರ್ತದೆ. ಎದೆ ನೋವು ಅಂತಕ್ಕಂಥದ್ದು ವಿಪರೀತ ಆಗುತ್ತೆ, ಜಾಸ್ತಿ ಆಗುತ್ತೆ. ಅಲ್ಲದೆ ಯಾವುದು ಆಹಾರ ತಿಂದ್ರು, ಯಾವ ಊಟವನ್ನು ಮಾಡಿದ್ರು, ಯಾವುದೇ ಒಂದು ಜ್ಯೂಸನ್ನು ಸೇರಿಸಿದ್ರು ಜೀರ್ಣ ಕ್ರಿಯೆ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಆಗುವುದೇ ಇಲ್ಲ. ದುರ್ಬಲತೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗಿ ಹೋಗಿ ರೋಗ ಅಂತಕ್ಕಂಥದ್ದು ವಿಪರೀತವಾಗಿ ಹರಡ್ತದೆ. ಅರ್ಥ ಆಯ್ತಲ್ಲ? ಲಕ್ಷಣ ರೋಗಿಗೆ ಎಂತಹ ಲಕ್ಷಣ ಬರ್ತದೆ ಕ್ಷಯ ರೋಗಿಗಪ್ಪ ಅಂತಂದ್ರೆ, ಏನು ಊಟ ಮಾಡಿದ್ರು ಸಮೇತ ಅಜೀರ್ಣ ಅಂತಕ್ಕಂಥದ್ದು ಆಗುತ್ತೆ. ಅವನು ಏನು ತಿಂದ್ರು ಏನು ಕುಡಿದ್ರು ಸಮೇತ ಎದೆಯ ಗೂಡು ಅಂತಕ್ಕಂಥದ್ದು ಸುಟ್ಟು ಹೋಗ್ತಾ ಇರ್ತದೆ, ಉರಿತಾ ಇರ್ತದೆ. ಕಾರಣ ಕೆಮ್ಮಿ 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 ಅಂತಕ್ಕಂಥ ಅವನಿಗೆ ಕಫ ಬರೋದ್ರ ಜೊತೆ ರಕ್ತನೇ ಬಾಯಿಂದ ಹೊರಗೆ ಬರ್ತಾ ಇರ್ತದೆ. 15 ದಿನ ಆದರೂ ಸಮೇತ ಕೆಮ್ಮು ಅಂತಕ್ಕಂಥದ್ದು ಆಗಲ್ಲ. ಅಂತದ್ರಲ್ಲಿ ಇವನು ದುರ್ಬಲನಾಗಿ ಬಹಳ ಕ್ಷಿತಿನತೆಗೆ ಹೋಗ್ತಾನೆ ವ್ಯಕ್ತಿ. ಹೆಂಗ ಹರಡ್ತಪ್ಪ ಇದು? ಹರಡಲಿಕ್ಕೆ ಹೆಂಗಾಗುತ್ತೆ ಅಂದ್ರೆ, ರೋಗಿ ಎಲ್ಲಂದರಲ್ಲಿ ಉಗುಳುವುದರಿಂದ ರೋಗ ಹರಡುತ್ತೆ. ನೋಡಿ, ಕರೋನಾ ಬಂದಿರತಕ್ಕಂಥ ವ್ಯಕ್ತಿ ಆಗಿರ್ಲಿ, ಕ್ಷಯ ರೋಗ ಬಂದಿರತಕ್ಕಂಥ ವ್ಯಕ್ತಿ ಆಗಿರ್ಲಿ, ಎಲ್ಲಂದ್ರೆ ಅಲ್ಲಿ ಸಾಮಾಜಿಕ ಸ್ಥಳಗಳಲ್ಲಿ ಉಗುಳಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು. ನಮ್ಮ ಮನೆಯಲ್ಲೂ ಸಮೇತ ಎಲ್ಲೆಂದ್ರೆ ಅಲ್ಲಿ ಅಂದ್ರೆ ಸೀನನ್ನ ಅವಾಯ್ಡ್ ಮಾಡಬೇಕು. ಕರವಸ್ತ್ರ, ಬಟ್ಟೆ, ಕಚ್ಚಿಗಳನ್ನು ಮುಚ್ಚಬೇಕು. ಇದರಿಂದ ನಾವು ತಡೆಗಟ್ಟಬಹುದು. ಸೀನುವಾಗಲಿ ಕೆಮ್ಮುವಾಗಲಿ ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಇಟ್ಟುಕೊಳ್ಳದೇ ಇರುವುದರಿಂದ ರೋಗ ಹೆಚ್ಚೆಚ್ಚವಾಗಿ ಹರಡುತ್ತದೆ. ಅದರಿಂದ ನಾವು ಸೀನ್ಬೇಕಾದ್ರೆ, ಕೆಮ್ಮಬೇಕಾದ್ರೆ ಕೆಲವರು ಇವೆಲ್ಲ ಸಾಮಾನ್ಯ ಮನುಷ್ಯನಿರ್ತಕ್ಕಂಥ ಕಾಮನ್ ಸೆನ್ಸ್ ಸಾಮಾನ್ಯ ಲಕ್ಷಣಗಳು. ಸೀನುವಾಗ ಕೆಮ್ಮುವಾಗ ನಾವು ಬಾಯಿಗೆ ಬಟ್ಟೆಯನ್ನ ಕಚ್ಚಿಪನ್ನ ಇಟ್ಕೋಬೇಕು. ನಂತರ ಒಂದೇ ಸಿಗರೇಟು ಕ್ಷಯ ರೋಗ ಬಂದಿರತಕ್ಕಂಥ ಹೆಂಗ್ ಹರಡುತ್ತೆ ಕೇಳಿ. ಒಂದೇ ಬೀಡಿ ಅಥವಾ ಒಂದೇ ಸಿಗರೇಟು, ಹುಕ್ಕ ಮುಂತಾದ ಹಲವಾರು ಜನ ಸೇವಿಸುವುದರಿಂದ ಈ ರೋಗ ಅಂತಕ್ಕಂಥದ್ದು ಹರಡುತ್ತದೆ. ಒಂದೇ ಸಿಗರೇಟ್ ಅನ್ನ, ಒಂದೇ ಬೀಡಿಯನ್ನ ಅಥವಾ ಒಂದೇ ಹುಕ್ಕನ್ನ ಹಲವಾರು ಜನ ಸೇರುವುದರಿಂದ ಈ ರೋಗ ಅಂತಕ್ಕಂಥದ್ದು ಹರಡುತ್ತೆ, ಕ್ಷಯ ರೋಗ ಅಂತಕ್ಕಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ನಾವೇನ್ ಮಾಡಬೇಕು, ಇಲ್ಲಿ ಆ ರೀತಿ ಮಾಡಬಾರ್ದು. ದುಶ್ಚಟಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ತರ ಇದರಪ್ಪ ಅಂತಂದ್ರೆ 6 ದಿನ ಬದುಕ್ತಕ್ಕಂಥ ವ್ಯಕ್ತಿ 3 ದಿನನೂ ಬದುಕಲ್ಲ. ಇಂತಹ ಹ್ಯಾಬಿಟ್ಗಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಸೊ ಹೆಂಗ್ ಮಾಡ್ಬೇಕು ಸರ್ ನಿಯಂತ್ರಣ? ಕ್ಷಯ ರೋಗ ಆಗಲಿ, ಕರೋನಾ ಆಗಿರಲಿ, ರೋಗಿಯು ಎಲ್ಲಂದರಲ್ಲಿ ಉಗುಳುವುದನ್ನ ಮೊದಲು ಫಸ್ಟ್ ನಿಲ್ಲಿಸಬೇಕು. ರೋಗಿ ಎಲ್ಲಂದರಲ್ಲಿ ಉಗುಳುವುದನ್ನ, ಸೀನುವುದನ್ನ ಅಥವಾ ಕೆಮ್ಮುವುದನ್ನ ಮಾಡುವಾಗ ಆ ಕೈಯಲ್ಲಿರ್ತಕ್ಕಂಥ ಅವನಲ್ಲಿರ್ತಕ್ಕಂಥ ಒಂದು ಅಟ್ಲೀಸ್ಟ್ ಮೊಣಕೈಯಾದ್ರೂ ಅಡ್ಡ ತಂದಾದ್ರೂ ಸೀನಬೇಕು, ಕೆಮ್ಮಬೇಕು, ಕರವಸ್ತ್ರವನ್ನ ಟವಲನ್ನ ಬಳಸಬೇಕು. ಆಗ ಮಾತ್ರ ನಿಯಂತ್ರಣಕ್ಕೆ ಬರುತ್ತದೆ. ರೋಗಿ ಎಲ್ಲದರಲ್ಲಿ ಉಗುಳಬಾರದು. ಸೀನುವಾಗ ಕೆಮ್ಮುವಾಗ ಅಡ್ಡವಾಗಿ ಬಟ್ಟೆಯನ್ನ ಇಟ್ಕೊಳ್ಳಬೇಕು. ಕ್ಷಯ ರೋಗವನ್ನ ಟ್ಯೂಬರ್ಕ್ಯುಲಿನ್ ಇರ್ತಕ್ಕಂಥ ಡಿಪಿಡಿ ಪ್ಯೂರಿಫೈಡ್ ಪ್ರೋಟೀನ್ ರಿವೈಂಡ್ 10 ಪರೀಕ್ಷೆಯಿಂದ ತಿಳಿಯಬಹುದು. ರೋಗಿಯನ್ನ ಟ್ಯೂಬರ್ಕ್ಯುಲಿನ್ ಇರ್ತಕ್ಕಂಥ ಡಿಪಿಡಿ ಪ್ಯೂರಿಫೈಡ್ ಪ್ರೋಟೀನ್ ಡಿವೈಡೆಡ್ ಪ್ಯೂರಿಫೈಡ್
ಇರೈನ್ ಅಂತಕ್ಕಂತಹ ಪರೀಕ್ಷೆಯಿಂದ ತಿಳಿಯಬಹುದು. ಹೆಂಗಪ್ಪ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಆ ವ್ಯಕ್ತಿ ಏನು ಕೆಮ್ತಾ ಇರ್ತಾರಲ್ಲ, ಏನ್ ಕಫ ಅಂತಕ್ಕಂಥ ಬರ್ತಲ್ಲ, ಆ ಕಫದಿಂದ ಪರೀಕ್ಷೆ ಮಾಡೋದ್ರಿಂದ ವ್ಯಕ್ತಿಗೆ ಕ್ಷಯ ರೋಗ ಇದೆಯೋ ಇಲ್ಲಮ್ಮ ಗೊತ್ತಾಗುತ್ತೆ. 15 ದಿನಗಟ್ಟಲೆ ಕೆಮ್ತಾ ಇದ್ರೆ ಯಾವ ತರ ಕೆಮ್ಮು ಅಂತಕ್ಕಂಥದ್ದು ಹೋಗದೇ ಇರ್ತಕ್ಕಂಥದ್ದು. ನಮ್ಮಲ್ಲಿ ಹಿರಿಯರೊಂದು ಏನ್ ಹೇಳ್ತಾರೆ, ಆ ಪಾಟಿ ಕೆಮ್ತದ ಅಂತಂದ್ರೆ ಶ್ರೀ ತುಳಸಿ ಸೊಪ್ಪು, ಶ್ರೀ ತುಳಸಿ ಸೊಪ್ಪನ್ನ, ಆ ಬೆಳ್ಳುಳ್ಳಿಯನ್ನ ಮತ್ತೆ ಮೆಣಸನ್ನ ಒಂದು ಲವಂಗ ಇಟ್ಬಿಟ್ಟು ಕೊಡ್ತಾರೆ ಬೆಳಿಗ್ಗೆ, ಅಷ್ಟು ತಿನ್ಲೆ. ಮತ್ತೆ ಈ ದೊಡ್ಡ ಪತ್ರೆ ನೈಟ್ ಮಲಬೇಕಾದ್ರೆ ದೊಡ್ಡ ಪತ್ರೆಯನ್ನು ತಿಂದ್ರೆ ಅಂತ ಕೊಡ್ತಾರೆ ಬೆಳಿಗ್ಗೆ ಸಾಯಂಕಾಲ. ದೊಡ್ಡ ಪತ್ರೆ ಅಂತ ಬರುತ್ತೆ, ಸ್ವಲ್ಪ ಖಾರವಾಗಿರ್ತದೆ. ಇದು ಮಗು ಹುಟ್ಟಿನಿಂದಲೂ ಸಮೇತ ಬೆಳೆಸ್ಕೊಂತ ಬಂದ್ರೆ ಇಂಥ ಕಾಯಿಲೆಗಳು ದೂರ ಇಡ್ಬೋದು ಅಂತ ನಾವು ಹೇಳಬಹುದು. ಮಕ್ಕಳೇ, ಇದು ತಪ್ಪಾಗಲ್ಲ. ಅವರು ಕೊಟ್ಟಿರ್ತಕ್ಕಂಥ, ಅದು ಕೊಟ್ಟರು ಸಮೇತ ಇದು ಹೋಗದೇ ಇದ್ದು 15 20 ಗಂಟೆ ಇತ್ತು ಅಂದ್ರೆ ಅವಾಗ ನಾವು ವೈದ್ಯರನ್ನ ನಾವು ಮರೆ ಹೋಗ್ಲೇಬೇಕಾಗತ್ತೆ. ಅವಾಗ ವೈದ್ಯರು ಈ ಪರೀಕ್ಷೆಯನ್ನ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ, ಮಲಿಗೆ ಹೇಳ್ತಾರೆ ರೋಗಿ, ಅವ್ನು ಏನ್ ಬರ್ತದಲ್ಲ ಕಫ, ಬೆಳಿಗ್ಗೆ 7:30 ಅಷ್ಟರೊಳಗೆ ಆ ಟೆಸ್ಟ್ ಕೊಡ್ಬೇಕು ಲ್ಯಾಬಿಗೆ. ಅದು ಪ್ಯೂರ್ ಟೆಸ್ಟ್ ಆಗುತ್ತೆ. ಹೆಂಗೆ ನಾವು ಕರೋನಾ ಅಂದ್ಬಿಟ್ಟು ಬ್ಲಡ್ ಅಲ್ಲಿ ಚೆಕ್ ಮಾಡೋ ರ್ಯಾಂಡಮ್ ಮಾಡ್ತಲ್ಲ, ಅದು ಕರೋನಾ ಅಲ್ಲ. ಥ್ರೋಟ್, ನಮ್ಮ ಗಂಟ್ಲು ಮತ್ತು ಮೂಗಿನಲ್ಲಿ ತಗೊಂಡಿರ್ತಕ್ಕಂಥ ದ್ರವವನ್ನೇ ಕೊಟ್ಟಂತ ಸಂದರ್ಭದಲ್ಲಿ ಪ್ಯೂರ್ ಇದು ನೆಗೆಟಿವ್ ಅಥವಾ ಪಾಸಿಟಿವ್ ಅಂತ ಬರ್ತಕ್ಕಂಥ. ಹಾಗೆ ಇದು ಕ್ಷಯರೋಗ ಅಂತಕ್ಕಂಥದ್ದು 30 ವರ್ಷ ವಯಸ್ಸಿನ ಒಳಗಿರತಕ್ಕಂಥ ಎಲ್ಲರಿಗೂ BCG ಚುಚ್ಚುಮದ್ದು ಹಾಕಿಸ್ಕೊಳ್ಬೇಕು. 30 ಇಯರ್ಸ್ ಏನಾಗಿರ್ತಕ್ಕಂಥ ಒಳಗಿನೆಲ್ಲರೂ ಸಮೇತ BCG ಚುಚ್ಚುಮದ್ದನ್ನು ಹಾಕಿಸ್ಕೊಳ್ಬೇಕು. BCG ಒಂದು ಇಂಜೆಕ್ಷನ್. ಈಗ ಆ ರೋಗದ ಚಿಹ್ನೆಗಳು ಕಂಡಂತ ಕೂಡಲೇ ವೈದ್ಯರನ್ನು ನಾವು ಸಂಪರ್ಕಿಸಿ, ಈ ರೀತಿ ನಮ್ಮಲ್ಲಿ ಲಕ್ಷಣ ಇದೆ, ಈ ತರ ಟ್ರೀಟ್ಮೆಂಟ್ ಬೇಕು ಅನ್ನೋ ತಕ್ಷಣ ಅವರು ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ತಾರೆ. ಇದು ಕ್ಷಯ ರೋಗ ವ್ಯಕ್ತಿ ಬರ್ತಕ್ಕಂಥ ಒಂದು ಲಕ್ಷಣಗಳು. ಕ್ಷಯ ಯಾವ ರೀತಿ ಬರ್ತದೆ ಅನ್ನೋದು ಗೊತ್ತಾಯ್ತಲ್ಲ. ಕಲುಷಿತವಾದಂತಹ ವಾತಾವರಣ, ಮಾನವ ಮತ್ತು ಪ್ರಾಣಿಗಳಿಂದ ಹರಡ್ತಕ್ಕಂಥದ್ದು. ಇದು ರೋಗಿ ಬಂದಿರತಕ್ಕಂಥ ವ್ಯಕ್ತಿಗೆ, ಅಂದ್ರೆ ಕ್ಷಯ ರೋಗ ಬಂದಿರತಕ್ಕಂಥ ವ್ಯಕ್ತಿ ಕೆಮ್ಮುವುದರಿಂದ, ಸೀನುವುದರಿಂದ ಈ ರೋಗ ಹರಡುತ್ತದೆ ಅಂತ ಗೊತ್ತಾಯಿತು. ಆದ್ರೂ ಸಮೇತ ಇದು ಎಲ್ಲಂದರಲ್ಲಿ ಹೂಳೋದ್ರಿಂದ ರೋಗಿ ಜೊತೆಗೆ ಸೀನುವಾಗ, ಕೆಮ್ಮುವಾಗ ಆ ಒಂದು ಸಿಗರೇಟ್ ಅನ್ನ ಅಥವಾ ಒಂದು ಬೀಡಿಯನ್ನ, ಒಂದು ಹುಕ್ಕನ್ನ ಹಲವಾರು ಜನ ಸೇರೋದ್ರಿಂದ ಇದು ರೋಗ ಹರಡುತ್ತದೆ ಅಂತ ಗೊತ್ತಾಯ್ತು. ಮುಂಜಾಗ್ರತಾ ಕ್ರಮಗಳು ಸಮೇತ ಗೊತ್ತಾಯ್ತು. ಏನು, ಎಲ್ಲಂದರಲ್ಲಿ ಈ ರೋಗವನ್ನ ಉಗುಳಬಾರದು, ಸೀನುವಾಗ ಬಟ್ಟೆಗಳನ್ನ ಇಟ್ಕೋಬೇಕು, ಕೆಮ್ಮುವಾಗ ಬಟ್ಟೆಯನ್ನು ಇಟ್ಕೋಬೇಕು, ಮತ್ತು ಒಂದು ಸಿಗರೇಟ್ ಅನ್ನ ಅಥವಾ ಒಂದು ಹುಕ್ಕನ್ನ ಅಥವಾ ಒಂದು ಯಾವುದೇ ಕಾರಣಕ್ಕೂ ಈ ದುಶ್ಚಟವನ್ನ ಬಿಡಬೇಕು. ಮತ್ತೆ 30 ವರ್ಷ ಒಳಗಿರ್ತಕ್ಕಂಥ ಎಲ್ಲರೂ ಸಮೇತ BCG ಚುಚ್ಚುಮದ್ದನ್ನು ಹಾಕಿಸ್ಕೋಬೇಕು. ರೋಗ ಏನಾದ್ರು ಕಂಡ ತಕ್ಷಣನೇ BPD ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ 4ನೇ ಒಂದು ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟು ವಿಷಮ ಶೀತ ಜ್ವರ. ವಿಷಮ ಶೀತ ಜ್ವರ ಈ ವಿಷಮ ಶೀತ ಜ್ವರ ಅಂತಕ್ಕಂಥ ಹರಳಿಕೆ ಕಾರಣ ನೀರು, ಹಾಲು, ಕಲುಷಿತ ಆಹಾರ, ನೊಣಗಳು ಈ ರೋಗಕ್ಕೆ ಪ್ರಮುಖ ಕಾರಣ. ನೀರು, ಆಹಾರ, ಕಲುಷಿತ ವಾತಾವರಣ. ನೀರು, ಆಹಾರ, ಕಲುಷಿತ ವಾತಾವರಣ. ಸೊ ಆಹಾರದಲ್ಲಿ ಹಾಲು ಬಂದೋಯ್ತು, ಕಲುಷಿತ ವಾತಾವರಣದಿಂದ ನೊಣಗಳು ಅಂತಕ್ಕಂಥದ್ದು ಮಾರಕಗಳಾಗ್ತವೆ. ಸ್ವಲ್ಪ ಏನಾದ್ರಲ್ಲಿ ವಾತಾವರಣದಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಸ್ಪೀಕಿಂಗ್ ಅಂತಕ್ಕಂಥದ್ದು ಚೆಲ್ಲೋಯ್ತು ಅಂದ್ರೆ ಪಾನ್ಕ ಅಥವಾ ಏನಾದ್ರು ಚೆಲ್ಲೋದ್ರಿಂದ ಸೀಮೆ, ನೊಣ ಅಂತಕ್ಕಂಥ ಇರುವೆ ಅಂತಕ್ಕಂಥ ಮುದುರಿರ್ತವೆ, ಹೌದಾ? ಸೊ ಆ ತರ ಕಲುಷಿತ ವಾತಾವರಣ ಅಲ್ಲದೆ ಆ ನೊಣಗಳು ಸಮೇತ
ಎಲ್ಲದರಲ್ಲಿ ಏಸಿಗೆ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ತಾವು ಬಹಳ ದೂರ ಇಟ್ಕೊಂಡಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳಬಹುದು. ಈ ವಿಷಮಶೀತ ಜ್ವರ ಕಾರಣ ನೀರು, ಹಾಲು, ಕಲುಷಿತ ವಾತಾವರಣ ಹಾಗೂ ಆಹಾರ ಮತ್ತು ನೊಣಗಳು ಇದಕ್ಕೆ ಕಾರಣ ಆಗ್ತಾವೆ. ಹೆಂಗ್ ಬರ್ತದೆ ಇದು? ಬಂದಂತ ಒಂದು ವ್ಯಕ್ತಿಗೆ ಲಕ್ಷಣಗಳೇನಪ್ಪ ಅಂತಂದ್ರೆ, ವಿಷಮಶೀತ ಜ್ವರ ಮಾಮೂಲು ಜ್ವರ ಬಂದಿರ್ತದೆ, ಆದರೆ 3-4 ವಾರವಾದರೂ ಸಮೇತ ವಾಸಿ ಆಗುದಿಲ್ಲ. ತಿಂಗಳುಗಟ್ಟಲೆ ಇರ್ತದೆ ಮಕ್ಕಳಿಗೆ, ತಿಂಗಳುಗಟ್ಟಲೆ ಇದು ಜ್ವರ ಇರ್ತದೆ. ಅದನ್ನು ವಿಷಮಶೀತ ಜ್ವರ ಅಂತ ನಾವು ಕರಿತೀವಿ. ಹೆಂಗೆ ಮೈ ಬಿಸಿ ಜಾಸ್ತಿಯಾಗಿ ತಲೆನೋವು ಅಂತಕ್ಕಂಥದ್ದು ತುಂಬಾ ಕಾಣಿಸ್ಕೊಳ್ಳುತ್ತೆ, ಹೊಟ್ಟೆ ನೋವು ಜೊತೆಗೆ ತಳ್ಳಿ ಬೇದಿ ಆಗ್ತಾ ಇರ್ತದೆ. ಇದು ಆ ರೋಗಿಯ ಲಕ್ಷಣ. ವಿಷಮಶೀತ ಜ್ವರ ಅಂತಕ್ಕಂಥದ್ದು 3-4 ವಾರ ಆದರೂ ಜ್ವರ ವಾಸಿ ಆಗೋದಿಲ್ಲ. ಹೊಟ್ಟೆ ನೋವು, ತೆಳ್ಳನೆ ಬೇದಿ, ಮೈ ಬಿಸಿಯಾಗ್ಬಿಟ್ಟು ಸಖತ್ತು ತಲೆ ಭಾರ, ನೋವು ಅಂತಕ್ಕಂಥದ್ದು ಆಗುತ್ತೆ. ಇದು ವಿಷಮಶೀತ ಜ್ವರ ಲಕ್ಷಣ. ಮತ್ತೆ ಹೆಂಗ್ ಹರಡುತ್ತೆ ಇದು ಅಂದ್ರೆ, ಈ ರೋಗ ವಿಷಮಶೀತ ಜ್ವರದ ಅಣು ಏನಿದೆ ಸೂಕ್ಷ್ಮಾಣು ಜೀವಿಗಳಿಂದ, ರೋಗಾಣುಗಳು ರೋಗಿಯಿಂದ ಮಲಮೂತ್ರಗಳಲ್ಲಿ ಹೊರಬೀಳುತ್ತದೆ. ಏನು ವಿಷಮಶೀತ ಜ್ವರ ಇರತಕ್ಕಂತಹ ರೋಗಿ ಹೊರಸೂಸ್ತಕ್ಕಂಥ ಮೂತ್ರ ಆಗಿರ್ಬೋದು, ಮಲ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ಬೇದಿ ಆಗಿರ್ಬೋದು, ಎನಿವೊಂದು ಆ ಒಂದು ಮೂಲ ಮಲಮೂತ್ರ ವಿಸರ್ಜನೆಯಿಂದ ಈ ರೋಗ ಅಂತಕ್ಕಂಥದ್ದು ಹೊರ ಬರ್ತದೆ. ಆ ರೋಗಾಣು ವಿಷಮಶೀತ ರೋಗಿಯ ರೋಗಾಣು. ಈ ರೋಗಾಣುವಿನಿಂದ ಹರಡ್ತಕ್ಕಂಥ ವಾಹಕಗಳಾಗಿರ್ತಕ್ಕಂಥ ಯಾವುದು? ನೀರಾಗಿರ್ಬೋದು, ಹಾಲಾಗಿರ್ಬೋದು, ಕಲುಷಿತವಾದಂಥ ಆಹಾರ ಆಗಿರ್ಬೋದು. ಇದರಿಂದ ಸೊ ಆ ಒಂದು ದೃಷ್ಟಿಯಿಂದ ನಾವೇನ್ ಮಾಡಬೇಕು, ಇಲ್ಲಿ ನೀರು, ಶುದ್ಧವಾದ ನೀರನ್ನ ಕುಡಿಬೇಕು. ಹಾಲನ್ನ ನಾವು ಶುಭ್ರವಾಗಿ ನಾವು ಕೊಟ್ಟಿಗೆಯಿಂದ ಹಸುವಿನ ಹಾಲನ್ನು ನಾವು ಕರೆದಂತ ಸಂದರ್ಭದಲ್ಲಿ ಮನೆಗೆ ಬಂದ ಮೇಲೆ ಆ ಹಸುವನ್ನ ರೈತ ಕರೆಕ್ಟಾಗಿ ಕೆಚ್ಚಲನ್ನ ನೀಟಾಗಿ ತೊಳೆದು ಕರೆದಿದ್ರಂತ ಓಕೆ. ಕೆಚ್ಚಲು ತೊಳೆಲಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಷ್ಟೋ ಸಗಣಿಯ ಪಿಚ್ಚು ಅಥವಾ ಗಂಜು ಅಂತಕ್ಕಂಥದ್ದು ನಮ್ಮ ಹಾಲಲ್ಲಿ ಬಂದಿರ್ತದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ನಾವು ನೀಟ್ನೆಸ್ ಆಗಿ ಕೆಚ್ಚಲನ್ನ ನೀಟಾಗಿ ತೊಳಿಬೇಕು. ಪಾಕೆಟ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಟೆಸ್ಟ್ ಮಾಡಿ ಬಂದಿರ್ತದೆ, ಎಲ್ಲ ಕ್ಲೀನ್ ಆಗಿರ್ತದೆ. ನಾವು ರೈತರ ನಾವು ನೇರವಾಗಿ ನಾವು ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಒಂದು ನೀಟ್ನೆಸ್ ಇರಬೇಕು. ನಾವು ಅದಕ್ಕೆ ಮನೆಯಲ್ಲಿ ಮತ್ತೆ ನಾವು ಸೋಸ್ಬೇಕು ನೀಟಾಗಿ. ಸೊ ಆ ದೃಷ್ಟಿಯಿಂದ ನೀರು, ಹಾಲು, ಕಲುಷಿತ ಆಹಾರದಿಂದ ಈ ರೋಗ ಅಂತ ಹರಡುತ್ತೆ. ಮತ್ತೆ ಹೇಗೆ ನಿಯಂತ್ರಣ ಮಾಡಬೇಕು? ವಿಷಮಶೀತ ಹರಡದಂತೆ ನಾವು ಮುಂಜಾಗ್ರತೆ ಕ್ರಮವನ್ನ ಯಾವ ರೀತಿ ಕೈಗೊಳ್ಳಬೇಕು ಅಂದ್ರೆ, ನಂಬರ್ 1, ವಿಷಮಶೀತ ಜ್ವರದ ರೋಗಿಯ ಮಲಮೂತ್ರವನ್ನು ನೀರಿನ ಎಡೆಗಡೆಗಳಿಂದ ದೂರ ಇಡಬೇಕು. ನೀರಿನಿಂದ ಫಸ್ಟ್ ದೂರ ಇಡಬೇಕು. ಅದನ್ನ ಮೊದಲು ಸುಡಬೇಕು. ಅವನ ಮಲಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಸುಡಬೇಕು. ನಂತರ ಸೋಪಿನಿಂದ ಕೈಗಳು, ಕಾಳುಗಳನ್ನು ಅವನನ್ನು ನೀಟಾಗಿ ತೊಳಿಬೇಕು. 30-40 ಸೆಕೆಂಡ್ ಸೋಪಿನ ನೊರೆಯಲ್ಲಿ ಚೆನ್ನಾಗಿ ಅವನ ತೊಳಿಬೇಕು. ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು. ಆ ವ್ಯಕ್ತಿ ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು. ಹಾಲನ್ನು ಚೆನ್ನಾಗಿ ಕಾಯಿಸಿ ಕುದಿಸಿ ನಾವು ಬಳಸಬೇಕು. ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಮನೆಯ ವಾತಾವರಣವನ್ನ ನೀಟಾಗಿ ಇಟ್ಕೋಬೇಕು. ಜೊತೆಗೆ ವಿಷಮಶೀತ ಜ್ವರದ ವಿರುದ್ಧ ಇನಾಕ್ಯುಲೇಷನ್ ಅಂತಕ್ಕಂಥದ್ದನ್ನ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕು. ವಿಷಮಶೀತ ಜ್ವರದ ವಿರುದ್ಧ ಇನಾಕ್ಯುಲೇಷನ್ ಅಂತ. ನಂತರ ಆಹಾರ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮಾಡಿದಂತ ಅಡಿಗೆಯನ್ನ ಮುಚ್ಚಿಡಬೇಕು, ತೆರೆದು ಇಡಬಾರದು. ಮತ್ತು ಬಿಸಿಯಾಗಿರ್ತಕ್ಕಂತಹ ಸಂದರ್ಭದಲ್ಲೇ ಬಿಸಿ ಬಿಸಿ ಆಹಾರವನ್ನೇ ನಾವು ಬಳಸಬೇಕು. ಯಾವಾಗ ಆ ಫುಡ್ ರೆಡಿ ಆಗುತ್ತೋ, ತಾಯಿ ಅಮ್ಮ ಯಾವಾಗ ರೆಡಿ ಮಾಡ್ತಿರ್ತಾರೋ ತಕ್ಷಣ ಊಟ ಮಾಡೋದು ಸೊ ಬೆಟರ್ ಇವತ್ತಿನ ಒಂದು ಕಾಲದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಡ್ತಾರೆ. ಸೊ ಇಷ್ಟು ವಿಷಮಶೀತ ಜ್ವರದಿಂದ ಮುಂಜಾಗ್ರತೆ ಕ್ರಮಗಳು. ಒಂದು, ಮಲಮೂತ್ರ ವಿಸರ್ಜನೆ ಎಡೆಗಳಿಂದ ಅವನನ್ನ ದೂರ ಇಡಬೇಕು, ಇಲ್ಲ ಅದನ್ನ ಸುಟ್ಟಬೇಕು, ಬರ್ನ್ ಮಾಡಬೇಕು. ಮತ್ತೆ ಆತನನ್ನ ಕ್ಲೀನಾಗಿ ಸೋಪಿನಿಂದ 30-40 ಸೆಕೆಂಡ್ ಕ್ಲೀನಾಗಿ ತೊಳಿಬೇಕು. ಮತ್ತೆ
ಮತ್ತೆ ಕರಿದ ಮತ್ತು ಪದಾರ್ಥ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು ಮತ್ತು ಬಿಸಿಯಾದ ಆಹಾರವನ್ನೇ ಸೇವನೆ ಮಾಡಬೇಕು. ಕಾಯಿಸಿ ಆರಿಸಿದಂತಹ ನೀರನ್ನೇ ಕುಡಿಬೇಕು. ಪರಿಸರವನ್ನು ಸ್ವಚ್ಛವಾಗಿಡಬೇಕು ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಸಾಂಕ್ರಾಮಿಕ ರೋಗ ಇನ್ಫ್ಲೂಯೆಂಜಾ. 5ನೇ ಇನ್ಫ್ಲೂಯೆಂಜಾ. ಈ ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ಒಂದು ಸಾಂಕ್ರಾಮಿಕ ರೋಗ. ಇದನ್ನ ಫ್ಲೂ ಎಂಬ ಸಂಕ್ಷಿಪ್ತ ಹೆಸರಿನಿಂದಲೂ ಕರೀತಾರೆ. ಫ್ಲೂ ಸಂಕ್ಷಿಪ್ತದಿಂದ ಕರೀತಾರೆ. ಸಂಕ್ಷಿಪ್ತ ಹೆಸರು ಫ್ಲೂ. ಈ ಫ್ಲೂ ರೋಗ ಕಾರಣ ಇದೊಂದು ಕಲುಷಿತವಾದಂತಹ ವಾತಾವರಣ, ಪರಿಸರ. ಕಲುಷಿತವಾದಂತಹ ವಾತಾವರಣ ಅಂತಂದ್ರೆ ಈ ಮೋರಿ ಗುಂಡಿಗಳಲ್ಲಿ ಅಥವಾ ಒಂದು ಚಾನಲ್ ಪಕ್ಕನೇ ವಾಸ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲೇ ದನ, ಕರ, ಕುರಿ, ಮೇಕೆ, ಕೋಳಿ ಅಲ್ಲೇ ಅಡಿಗೆ ಕೋಣೆ ಹಿಂಗೆಂತ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಾಣಿಗಳಿಂದ ಮನುಷ್ಯರಿಂದ ಪ್ರಾಣಿಗಳಿಗೆ ರೋಗ ಅಂತಕ್ಕಂಥದ್ದು ಹರಡ್ತಾ ಇರ್ತಕ್ಕಂಥ. ಸೊ ಅದರಲ್ಲಿ ಇರಬೇಕು. ತನ್ನ ಒಂದು ಕೊಠಡಿ ಅಲ್ಲದ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇತ್ತು ಅಂತಂದ್ರೆ ಎಲ್ಲವೂ ಸಮೇತ ಆರೋಗ್ಯದಿಂದ ಕೂಡಿರ್ತವೆ. ಸೊ ಇದು ರೋಗಿಗೆ ಬಂದಂತ ಲಕ್ಷಣ ಹೇಗಿರ್ತಾವ, ಫ್ಲೂ ಅಂತಕ್ಕಂಥ ಕಾಯಿಲೆ ಬಂದಂತ ವ್ಯಕ್ತಿ ಹೇಗಿರಪ್ಪ ಅಂತಂದ್ರೆ ನಡುತ್ತಾ ಇರ್ತಾನೆ. ಚಳಿ ಅಂತಕ್ಕಂಥದ್ದು ವಿಪರೀತ ಬಿಸಿಲು, ಉರಿ ಬಿಸಿಲು ಸಮೇತ ಅವನಿಗೆ ಚಳಿ 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 ಆಗ್ತಾ ಇರ್ತದೆ. ಜ್ವರ ಅಂತಕ್ಕಂಥದ್ದು ಬಂದಿರ್ತದೆ. ನಡುಕ ಅಂತಕ್ಕಂಥದ್ದು ನರಳುತ್ತಾ ಇರ್ತಾನೆ ಬರ್ತದೆ. ಇದಲ್ಲದೆ ಗಂಟಲು ಮತ್ತು ತಲೆ ನೋವು ಅಂತಕ್ಕಂಥದ್ದು ವಿಪರೀತವಾಗಿ ಹೆಚ್ಚಾಗುತ್ತೆ. ಗಂಟ್ಲು ನೋವು ಮತ್ತು ತಲೆ ಭಾರ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಈ ಒಂದು 2 ಪ್ರಮುಖ ಲಕ್ಷಣಗಳು. ಒಂದು ನಡುಕ ಆಗಿರ್ತದೆ, ಜ್ವರ ಬರ್ತಿರ್ತದೆ, ಜೊತೆಗೆ ಗಂಟ್ಲು ತಲೆನೋವು ಅಂತಕ್ಕಂಥದ್ದು ಬರ್ತೈತೆ, ಚಳಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ಫ್ಲೂಯೆನ್ಸಾ ರೋಗದ ಲಕ್ಷಣ ಅಂತಂದ್ರೆ ನಡುಕ, ಚಳಿ ಮತ್ತೆ ಗಂಟಲು ನೋವು. ತಲೆನೋವು. ಇದು ಹೆಂಗಪ್ಪ ಹರಡುತ್ತೆ ಅಂದ್ರೆ ಗಾಳಿಯ ಮೂಲಕ ರೋಗಿಯೇ ರೋಗಾಣುಗಳನ್ನು ಹರಡುತ್ತಾನೆ. ಸೀನೋದ್ರಿಂದ ಎಲ್ಲ ಅಷ್ಟೇ, ಎಲ್ಲ ಗಾಳಿ ಮುಖಾಂತರನೇ ಬರೋದು ಮಕ್ಕಳೇ. ಸಾಂಕ್ರಾಮಿಕ ರೋಗಗಳು ಏನಿದಾವಲ್ಲ ಗಾಳಿ ಮುಖಾಂತರನೇ ಬರ್ತವೆ. ಹೆಂಗೆ ಅಂದ್ರೆ ರೋಗಿ ನೇರ ಸಂಪರ್ಕದಿಂದಲೂ ರೋಗ ಹರಡುತ್ತೆ. ನೇರವಾಗಿ ಸಂಪರ್ಕ ಮಾಡಿದ ಸಮೇತ ಹರಡುತ್ತೆ. ಜೊತೆಗೆ ಗಾಳಿ ಮೂಲಕವೂ ಸಮೇತ ಈ ರೋಗ ಅಂತಕ್ಕಂಥದ್ದು ವೈರಲ್ ಆಗುತ್ತೆ. ಇನ್ಫ್ಲೂಯೆನ್ಸಾ ವೈರಸ್ ನಿಂದ ರೋಗ ಹರಡುತ್ತೆ. ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ಒಂದು ವೈರಸ್. ಹೆಂಗೆ ಈಗ ಕೋವಿಡ್ ಅಂತ ಕರೋನಾ ಅಂತಕ್ಕಂಥ ಒಂದು ವೈರಸ್ ಇದೆಯೋ ಅದು ಹಾಗೇನೆ. ಇಲ್ಲಿ ಹೆಂಗಪ್ಪ ನಾವು ಮುಂಜಾಗ್ರತೆ ಕ್ರಮವನ್ನ ತಗೋಬೇಕು, ನಿಯಂತ್ರಣ ಹೆಂಗ್ ಮಾಡಬೇಕು, ಇದನ್ನ ತಡೆಗಟ್ಟೋದು ಹೇಗಪ್ಪ ಅಂತಂದ್ರೆ ರೋಗಿ ಬಳಸಿದ ವಸ್ತುಗಳಿಂದ ಮತ್ತು ರೋಗಿಯ ಸಂಪರ್ಕದಿಂದ ಬಹಳ ದೂರ ಇರಬೇಕು. ಅದು ಯಾವುದೇ ವಸ್ತು ಬಳಸಿರ್ಲಿ ರೋಗಿ, ಅವನು ಊಟಕ್ಕೆ ಸಪರೇಟ್ ಆದಂತ ಒಂದು ಪ್ಲೇಟ್ ಅಥವಾ ತಟ್ಟೆ, ಕುಡಿಲಿಕ್ಕೆ ಸಪರೇಟ್ ಆದಂತ ಒಂದು ಲೋಟ, ಒತ್ಕೊಳ್ಳಿಕ್ಕೆ ಸಪರೇಟ್ ಆದಂತ ಒಂದು ಬೆಡ್ಶೀಟು, ಹಾಸ್ಕೊಳ್ಳಿಕ್ಕೆ ಸಪರೇಟು. ಸೊ ಆ ವಸ್ತುಗಳನ್ನ ನಾವು ರೋಗ ಸಂಪರ್ಕದಿಂದ ದೂರ ಇರಬೇಕು. ಜೊತೆಗೆ ಸೀನುವಾಗ ಮತ್ತು ಕೆಮ್ಮುವಾಗ ಕರವಸ್ತ್ರವನ್ನು ಅಡ್ಡವಾಗಿಟ್ಟುಕೊಳ್ಳಬೇಕು. ರೋಗಿಯು ಬಟ್ಟೆಗಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಸೋಪಿನಿಂದ ಒಗೆದು ಒಣಗಿಸಬೇಕು. ಆ ರೋಗಿ ಇರ್ತಾನಲ್ಲ, ಅವನು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳಿದಾವಲ್ಲ, ಆ ಬಟ್ಟೆಗಳನ್ನು ಚೆನ್ನಾಗಿ ಬಿಸಿನೀರಿನಲ್ಲಿ ಕುದಿಸಿ ಸೋಪಿನಿಂದ ಒಗೆದು ಒಣಗಾಕಿಸಿ ಆನಂತರ ಬಳಸಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ರೋಗ ಅಂತಕ್ಕಂಥ ಹರಡಲ್ಲ. ಜೊತೆಗೆ ರೋಗ ಬಂದಿರತಕ್ಕಂಥ ವ್ಯಕ್ತಿ ಊಟಕ್ಕೆ ಅಥವಾ ಕುಡಿಯಲು ಪ್ರತ್ಯೇಕವಾದ ನಮ್ಮ ಪಾತ್ರೆ ಪರಿಕರಗಳನ್ನೇ ಬಳಸಬೇಕು. ಪೌಷ್ಟಿಕ
ಪೌಷ್ಟಿಕವಾದಂತ ಆಹಾರ ಸೇವನೆ ಮಾಡಬೇಕು. ಕ್ರಮವಾದ ರೋಗಿ ಬಂದಿದೆ ಅಂತ ಅಂದ್ಬಿಟ್ಟು ಅವನು ಸುಮ್ಮನೆ ಇರೋದಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು. ನೋಡಿ, ಈ ಕರೋನಾ ಬಂದದ್ರಿಂದ ಎಷ್ಟೋ ಜನ ವ್ಯಕ್ತಿಗಳು, ಎಷ್ಟೋ ಸಾವಿರಾರು ವ್ಯಕ್ತಿಗಳು ಪ್ರಪಂಚದಾದ್ಯಂತ ಲಕ್ಷ ಕೋಟಿಗಟ್ಟಲೆ ವ್ಯಕ್ತಿಗಳು ಇವತ್ತು ಪ್ರಾಣಾಯಾಮ ಅಂದ್ರೆ ಗೊತ್ತಿಲ್ಲದವರು ಸಮೇತ ಪ್ರಾಣಾಯಾಮ ಮಾಡ್ತಾ ಇದಾರೆ. ವ್ಯಾಯಾಮ ಅಂದ್ರೆ ನಮ್ಮದು ಗೊತ್ತಿಲ್ಲದವರು ಸಮೇತ ವ್ಯಾಯಾಮ ಮಾಡ್ತಾ ಇದಾರೆ. ಯಾಕೆ? ಬದುಕಬೇಕು ಅಂತಕ್ಕಂಥ ಒಂದು ಆಸೆಯಿಂದ ಬೆಳಿಗ್ಗೆ ಸಾಯಂಕಾಲ ಯೋಗಾಸನ, ಪ್ರಾಣಾಯಾಮ, ವ್ಯಾಯಾಮ ಅಂತಕ್ಕಂಥದ್ದನ್ನ ಇವತ್ತು ಕರೋನಾ ಅಂತಕ್ಕಂಥದ್ದು ಕಲಿಸಿದೆ ಮಕ್ಕಳು. ಕರೋನಾ ಅದೊಂದೇ ಅಲ್ಲ, ಇನ್ಫ್ಲೂಯೆನ್ಸಾ ಸಾಂಕ್ರಾಮಿಕ ರೋಗಗಳಿಂದ ನಾವು ಮುಕ್ತರಾಗಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಪ್ರಾಣಾಯಾಮವನ್ನ, ಯೋಗಾಸನವನ್ನ ಯಾರು ದಿನನಿತ್ಯ ರೂಢಿಸಿಕೊಂಡಿದ್ದಾರೋ ಅವರು ಪ್ರತಿಯೊಂದು ಕಾಯಿಲೆಯಿಂದಲೂ ಸಮೇತ ಋಣಮುಕ್ತರಾಗಿರ್ತಾರೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ. ಸೊ ಆಗೋದ್ರಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ಒಳ್ಳೆ ಗಾಳಿ ಬೆಳಕು ಬರ್ತಕ್ಕಂತ ಒಂದು ಸ್ಥಳದಲ್ಲಿ ವಾಸ ಮಾಡಿದ್ರೆ ಇದು ನಾವು ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ರೋಗವನ್ನು ತಡೆಯಬಹುದು. ನಿಮಗೆ ಗೊತ್ತಿರಲಿ ಮಕ್ಕಳೇ, ಇತ್ತೀಚಿನಲ್ಲಿ ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಎಂಬತಕ್ಕಂತ ರೋಗಗಳು ಜೊತೆಗೆ ಇವತ್ತು ಈಗ ಈ 9 ತಿಂಗಳಿಂದ ಚಿಕನ್ ಗುನಿಯಾ ಅಂತಕ್ಕಂಥ ಒಂದು ಪ್ರಮುಖ ಕಾರಣವಾಗಿದೆ. ಇವುಗಳು ಹರಡುವಿಕೆ ಪ್ರಮುಖವಾಗಿ ಸೊಳ್ಳೆ ಕಾರಣವಾಗಿತ್ತು ಅವತ್ತು, ಯಾವುದು ಚಿಕನ್ ಗುನಿಯಾ ಮತ್ತು ಡೆಂಗ್ಯೂ. ಆದರೆ ಇದು ಹಾಗಲ್ಲ. ಕರೋನಾ ಅಂತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ ಸದಾಕಾಲ ಇರ್ತದೆ. ಅದರಿಂದ ಸೊಳ್ಳೆಯಿಂದ ನಾವು ಸದಾಕಾಲ ದೂರ ಇರಬೇಕು. ಮತ್ತೆ ಕರೋನಾ ಬಂದಿರತಕ್ಕಂಥ ವ್ಯಕ್ತಿಯಿಂದ ದೂರ ನಿಂತ್ಕೊಂಡು ಆದಷ್ಟು ಮುಖ ಗೌಸನ್ನು ಹಾಕೊಂಡು ಕರವಸ್ತ್ರವನ್ನು ಬಳಸಿಕೊಂಡು ಮತ್ತೆ ನಾವು ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಹೊರಗೆ ಹೋಗ್ಬೇಕು ಮಕ್ಕಳೇ. ಅವಶ್ಯಕತೆ ಇಲ್ಲ ಅಂದ್ರೆ ಒಳಗೆ ಇರಬೇಕು. ನಮ್ಮ ದಿನನಿತ್ಯ ಒಂದು ಚಟುವಟಿಕೆಗಳನ್ನ ಮಾಡಬೇಕು. ಓದಬೇಕು, ಬರಿಬೇಕು, ಮಲಗಬೇಕು, ಎದ್ದೇಳಬೇಕು, ಅಪ್ಪ ಅಮ್ಮಗೆ ಹೆಲ್ಪ್ ಮಾಡಬೇಕು. ನಾವು ರೈತರು ಆಗೋದ್ರಿಂದ ಈ ಒಂದು ಹಳ್ಳಿಯಲ್ಲಿ ಏನಿಲ್ಲ, ಹೊಲ ಮನೆ ಕೆಲಸ ಎಲ್ಲ ಮಾಡ್ತಿದ್ವಿ. ಆದ್ರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಕ್ತಾಯ ಮಾಡ್ತಿದ್ವಿ. ಇಲ್ಲಿಗೆ ಸಾಂಕ್ರಾಮಿಕ ರೋಗಗಳು ಅಂತಕ್ಕಂಥದ್ದು ಮುಕ್ತಾಯ ಮಾಡೋ ಮಕ್ಕಳೇ. ಸೊ ಧನ್ಯವಾದಗಳು.